ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಭೌತಶಾಸ್ತ್ರ ಹಾಗೂ ಅದರ ವಿವಿಧ ಶಾಖೆಗಳನ್ನು ಪರಿಚಯ ಮಾಡಿಕೊಂಡ್ವಿ. ಭೌತಶಾಸ್ತ್ರದ ಇತಿಮಿತಿಗಳು ಹಾಗೂ ಭೌತಶಾಸ್ತ್ರದ ವಿಸ್ಮಯಗಳನ್ನು ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಇದರೊಂದಿಗೆ ಪ್ರಮುಖ ಭೌತಶಾಸ್ತ್ರಜ್ಞರ ಪರಿಚಯ ಹಾಗೂ ಅವರು ನೀಡಿದಂತಹ ಕೊಡುಗೆಗಳನ್ನು ನೆನಪಿಸಿಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಈ ದಿವಸ ಈ ಒಂದು ಅಧ್ಯಾಯವನ್ನು ಮುಂದುವರಿಸೋಣ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಕೆಲವು ಟೆಕ್ನಾಲಜಿಗಳು ಹಾಗೂ ಅದರ ಹಿಂದೆ ಕೆಲಸ ಮಾಡುವಂತಹ ಫಿಸಿಕ್ಸಿನ ತತ್ವಗಳನ್ನು ಇವತ್ತು ನೋಡ್ತಾ ಹೋಗೋಣ. ಸಮ್ ಇಂಪಾರ್ಟೆಂಟ್ ಟೆಕ್ನಾಲಜೀಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕ್ಸ್. ಸ್ಟೀಮ್ ಎಂಜಿನ್. ಇವತ್ತು ನಾವು ಟ್ರೈನ್ಗಳಲ್ಲಿ ಡೀಸೆಲ್ ಎಂಜಿನ್ಗಳನ್ನು ನೋಡ್ತಾ ಇದ್ದೀವಿ. ಹಿಂದೆ ಸ್ಟೀಮ್ ಎಂಜಿನ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಈ ಸ್ಟೀಮ್ ಎಂಜಿನ್ ಪೂರ್ಣ ಪ್ರಮಾಣದಲ್ಲಿ ಭೌತಶಾಸ್ತ್ರದ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಮೇಲೆ ಕೆಲಸ ಮಾಡುತ್ತೆ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳು, ದೇ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್. ರೇಡಿಯೋ ಆ್ಯಂಡ್ ಟೆಲಿವಿಷನ್, ಇವು ಪ್ರಮುಖವಾಗಿ ಕೆಲಸ ಮಾಡುವಂತಹ ಹಲವಾರು ಭೌತಶಾಸ್ತ್ರ ನಿಯಮಗಳು ಬರ್ತವೆ. ಪ್ರಮುಖವಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳ ಜನರೇಷನ್, ಪ್ರಾಪಗೇಷನ್ ಪ್ರಸರಣ ಆ್ಯಂಡ್ ಡಿಟೆಕ್ಷನ್, ಅದನ್ನು ಡಿಟೆಕ್ಟ್ ಮಾಡುವಂಥದ್ದು. ಜನರೇಷನ್, ಪ್ರಾಪಗೇಷನ್ ಆ್ಯಂಡ್ ಡಿಟೆಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. Then computers, they are mainly works on the principle of digital logic. Laser, it works on the principle of light amplification by stimulated emission of radiation. Production of ultra high magnetic fields, ತುಂಬ ಹೆಚ್ಚಿನ ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡುವಂಥದ್ದು. ಸೂಪರ್ ಕಂಡಕ್ಟಿವಿಟಿ ಪ್ರಿನ್ಸಿಪಲ್ ಮೇಲೆ ಇದು ಕೆಲಸ ಮಾಡುತ್ತೆ. ರಾಕೆಟ್ ಪ್ರಪಲ್ಷನ್, ರಾಕೆಟ್ಗಳ ಉಡಾವಣೆ, ನ್ಯೂಟನ್ನ ಚಲನೆಯ ನಿಯಮಗಳು ಹಾಗೂ ಸಂವೇಗ ಸಂರಕ್ಷಣಾ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತವೆ. ಎಲೆಕ್ಟ್ರಿಕ್ ಜನರೇಟರ್, ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮದ ಮೇಲೆ ಕೆಲಸ ಮಾಡುವಂಥದ್ದು. ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಕನ್ವರ್ಷನ್ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಗುರುತ್ವ ಪ್ರಚನ್ನ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಏರೋಪ್ಲೇನ್ಗಳ ಉಡಾವಣೆ, ಪ್ಯೂರ್ಲಿ ವರ್ಕ್ಸ್ ಆನ್ ಬರ್ನೌಲಿಸ್ ಪ್ರಿನ್ಸಿಪಲ್ ಆಫ್ ಫ್ಲೂಯಿಡ್ ಡೈನಾಮಿಕ್ಸ್. ಇದನ್ನು ನಾವು ಪ್ರಥಮ PUC ಯಲ್ಲಿ ಅಭ್ಯಾಸ ಮಾಡ್ತೀವಿ. ಪಾರ್ಟಿಕಲ್ ಆಕ್ಸಲರೇಟರ್, ಆವೇಶಗಳಿಗೆ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಟು ಕಳಿಸುವಂಥದ್ದು. ಮೋಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಇದನ್ನು ದ್ವಿತೀಯ PUC ಯಲ್ಲಿ ಓದ್ತೀವಿ. ಈ ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ವಿಶ್ವದ ಅತ್ಯಂತ ದೊಡ್ಡ ಪಾರ್ಟಿಕಲ್ ಆಕ್ಸಲರೇಟರ್, ಸರ್ನ್ ಲ್ಯಾಬಲ್ಲಿರುವಂತಹ ಲಾರ್ಜ್ ಹೆಡ್ರಾನ್ ಕೊಲೈಡರ್ ಇದು. ನಂತರ ಸೋನಾರ್, ಎಷ್ಟೇ ದೂರದಲ್ಲಿರುವಂತಹ ವಸ್ತುಗಳನ್ನು ಸುಲಭವಾಗಿ ಪತ್ತೆ ಹಚ್ಚುವಂತಹ ಒಂದು ತಂತ್ರಜ್ಞಾನ. ರಿಫ್ಲೆಕ್ಷನ್ ಆಫ್ ಅಲ್ಟ್ರಾಸಾನಿಕ್ ವೇವ್ಸ್ನ ಬಳಸ್ಕೊಳ್ತೀವಿ. ಆಪ್ಟಿಕ್ ಫೈಬರ್ಸ್, OFCಗಳು ಅಂತ ಕರಿತೀವಿ. ಇವತ್ತಿನ ಬಹಳಷ್ಟು ಮಾಹಿತಿ ತಂತ್ರಜ್ಞಾನಗಳನ್ನು ರವಾನೆ ಮಾಡುವಂತಹ ಒಂದು ಮಾಧ್ಯಮ ಇದು. ಆಪ್ಟಿಕಲ್ ಫೈಬರ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ನಾನ್ ರಿಫ್ಲೆಕ್ಟಿಂಗ್ ಕೋಟಿಂಗ್, ನಾವು ರಾತ್ರಿ ಹೊತ್ತು ವಾಹನಗಳನ್ನು ಚಲಿಸುವಾಗ ಮುಂದೆ ಬರುವಂಥ ವಾಹನಗಳ ಬೆಳಕಿನಿಂದಾಗಿ ನಮಗೆ
ವಾಹನ ಚಲಿಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಹಾಕುವಂಥ ಕನ್ನಡಕಗಳಲ್ಲಿ ಬೆಳಕು ಸ್ಪ್ರೆಡ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡುವಂಥ ಆ್ಯಂಟಿ ರಿಫ್ಲೆಕ್ಟಿಂಗ್ ಲೆನ್ಸಸ್ ಅಂತ ಕರಿತೀವಿ. ಅದನ್ನು ಅವಾಯ್ಡ್ ಮಾಡುವಂತಹ ಟೆಕ್ನಾಲಜಿ ಇದು. ಇದನ್ನು ಥಿನ್ ಫಿಲ್ಮ್ ಆಪ್ಟಿಕಲ್ ಇಂಟರ್ಫರೆನ್ಸಿಂದ ಬಳಕೆ ಮಾಡ್ತೀವಿ. ಸ್ವಲ್ಪ ಗಮನಿಸ್ಬೋದು, ಇಲ್ಲಿ ಕಾಣುವಂತಹ ಬೆಳಕು ಹಾಗೂ ಇಲ್ಲಿ ಕಾಣುವಂತಹ ಬೆಳಕಿನಲ್ಲಿ ವ್ಯತ್ಯಾಸ ಇರೋದನ್ನು ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳೇ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಡಿ ಬ್ರೌಗ್ಲಿ ಅವರು ಕಂಡುಹಿಡಿದಂತಹ ಡ್ಯೂಯಲ್ ನೇಚರ್ ಅಂತ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ಮೇಲೆ ಕೆಲಸ ಮಾಡುತ್ತೆ. ಇದನ್ನು ನಾವು ದ್ವಿತೀಯ PUC ಅಭ್ಯಾಸ ಮಾಡ್ತೀವಿ. ಫೋಟೋ ಸೆಲ್ಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ದ್ಯುತಿ ವಿದ್ಯುತ್ ಪರಿಣಾಮದ ಅನ್ವಯ ಕೆಲಸ ಮಾಡುತ್ತೆ. ಜೈಜಾಂಟ್ ಮೈಕ್ರೋವೇವ್ ರೇಡಿಯೋ ಟೆಲಿಸ್ಕೋಪ್, ಡಿಟೆಕ್ಷನ್ ಆಫ್ ಕಾಸ್ಮಿಕ್ ರೇಡಿಯೋ ವೇವ್ಸ್. ವಿದ್ಯಾರ್ಥಿಗಳೇ, ನಾವು ನಿಸರ್ಗದಲ್ಲಿ ಕಾಣುವಂತಹ ಕೆಲವು ಮೂಲಭೂತ ಬಲಗಳನ್ನು ನೋಡೋಣ. ದೇ ಟರ್ಮ್ಡ್ ಆಸ್ ಫಂಡಮೆಂಟಲ್ ಲಾಸ್ ಇನ್ ನೇಚರ್. ನೇಚರಲ್ಲಿ 4 ಫಂಡಮೆಂಟಲ್ ಫೋರ್ಸಸ್ ಇದೆ. ಆ ಫಂಡಮೆಂಟಲ್ ಫೋರ್ಸಸ್ಗಳು ಯಾವುದು? ಮೊದಲನೇದಾಗಿ ಗ್ರಾವಿಟೇಷನಲ್ ಫೋರ್ಸ್, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ನೆಕ್ಸ್ಟ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. Then what are the properties of gravitational force? Gravitational force ಅಂದರೆ ಏನು? ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಸರ್ ಐಸಾಕ್ ನ್ಯೂಟನ್ ಅವರು ಕೊಟ್ಟಂತಹ ವಿಶ್ವ ಗುರುತ್ವಾವ್ಯಾಪಿ ನಿಯಮ. 2 ಕಾಯಗಳ ರಾಶಿಯಿಂದಾಗಿ ಅವುಗಳ ನಡುವೆ ಏರ್ಪಡುವಂತಹ ಆಕರ್ಷಣೀಯ ಬಲ, ಆ ಬಲವನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಆ ಬಲದ ಕೆಲವು ಪ್ರಮುಖ ಗುಣಗಳನ್ನು ನೋಡೋಣ. It is the force of mutual attraction between 2 objects by the virtue of their masses. 2 ಕಾಯಗಳ ರಾಶಿಗಳಿಂದಾಗಿ ಈ ಒಂದು ಗುರುತ್ವ ಬಲ ಏರ್ಪಡುತ್ತೆ. ಇದು ಯಾವಾಗಲೂ ಆಕರ್ಷಣೀಯ ಬಲ. ಇಟ್ಸ್ ಎ ಅಟ್ರಾಕ್ಟಿವ್ ಫೋರ್ಸ್. ಇಟ್ ಈಸ್ ಎ ಯೂನಿವರ್ಸಲ್ ಫೋರ್ಸ್. ಪೂರ್ತಿ ಬ್ರಹ್ಮಾಂಡದಲ್ಲಿ ಈ ಬಲ ಹಬ್ಬಿದೆ. ಇಟ್ಸ್ ಎ ಲಾಂಗ್ ರೇಂಜ್ ಫೋರ್ಸ್. ಇದರ ವ್ಯಾಪ್ತಿ ತುಂಬ ಜಾಸ್ತಿ, ಅನಂತದವರೆಗೆ ಇದು ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇಟ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಬ್ರಹ್ಮಾಂಡದಲ್ಲಿರುವಂಥ ಅತ್ಯಂತ ದುರ್ಬಲವಾದಂಥ ಬಲ ಅಂದರೆ ಗ್ರಾವಿಟೇಷನಲ್ ಫೋರ್ಸ್. ಇಟ್ ಈಸ್ ದ ಫೋರ್ಸ್ ವಿಚ್ ಹ್ಯಾಸ್ ಅಸೆಂಬಲ್ಡ್ ದ ಪ್ರೆಸೆಂಟ್ ಪ್ಲಾನೆಟ್ಸ್, ಸ್ಟಾರ್ಸ್ ಆ್ಯಂಡ್ ಗ್ಯಾಲಾಕ್ಸೀಸ್. ಪೂರ್ತಿ ಬ್ರಹ್ಮಾಂಡದ ಕಾಯಗಳನ್ನು ಹಿಡಿದಿರುವಂಥ ಬಲ ಗ್ರಾವಿಟೇಷನಲ್ ಫೋರ್ಸ್. ಆದರೆ ಈ ಬಲ ಬ್ರಹ್ಮಾಂಡದ ಅತ್ಯಂತ ದುರ್ಬಲವಾದಂತಹ ಬಲ. ಪರೀಕ್ಷೆಗಳಲ್ಲಿ ಬಹಳಷ್ಟು ಬಾರಿ ಇದನ್ನು ಕೇಳಿದ್ದಾರೆ. ಇಟ್ ಪ್ಲೇಸ್ ಎ ಕೀ ರೋಲ್ ಇನ್ ದ ಲಾರ್ಜ್ ಸ್ಕೇಲ್ ಫಿನಾಮಿನಾ ಆಫ್ ದ ಯೂನಿವರ್ಸ್ ಸಚ್ ಆಸ್ ಫಾರ್ಮೇಷನ್ ಆ್ಯಂಡ್ ಎವಲ್ಯೂಷನ್ ಆಫ್ ಸ್ಟಾರ್ಸ್, ಗ್ಯಾಲಾಕ್ಸೀಸ್ ಆ್ಯಂಡ್ ಗ್ಯಾಲಾಕ್ಟಿಕ್ ಕ್ಲಸ್ಟರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ಗಳ ಕೆಲವು ಪ್ರಾಪರ್ಟೀಸ್ಗಳನ್ನು ನೋಡೋಣ. ನಾವು ಈಗಾಗಲೇ ಅಭ್ಯಾಸ ಮಾಡ್ದಂಗೆ ಗ್ರಾವಿಟೇಷನಲ್ ಫೋರ್ಸ್ 2 ಕಾಯಗಳ ರಾಶಿಯಿಂದಾಗಿ ಉದ್ಭವಗೊಳ್ಳುತ್ತೆ. ಅದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ 2 ಅಂಶಗಳ ಆವೇಶದಿಂದಾಗಿ ಈ ಬಲವನ್ನು ನಾವು ಕಾಣಬಹುದು. ದ ಫೋರ್ಸ್ ಈಸ್ ಬಿಟ್ವೀನ್ 2 ಚಾರ್ಜ್ಡ್ ಪಾರ್ಟಿಕಲ್ಸ್. ಆವೇಶನ ಹೊಂದಿರುವಂತಹ ಅಂಶಗಳ ಮೇಲೆ ಈ ಬಲವನ್ನು ನಾವು ಕಾಣಬಹುದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಅಟ್ರಾಕ್ಟಿವ್ ಆಸ್ ವೆಲ್ ಆಸ್ ರಿಪಲ್ಸಿವ್. ಅನ್ಲೈಕ್ ಚಾರ್ಜಸ್ ಇದ್ರೆ ಅಂದರೆ ಪಾಸಿಟಿವ್ ಹಾಗೂ ನೆಗೆಟಿವ್ ಚಾರ್ಜ್ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಲೈಕ್ ಚಾರ್ಜಸ್ ಇದ್ರೆ ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ಗಳ ನಡುವೆ ರಿಪಲ್ಸಿವ್ ಫೋರ್ಸ್ ಅನ್ನು ನಾವು ಕಾಣ್ತೀವಿ. ಚಾರ್ಜಸ್ ಇನ್ ಮೋಷನ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಗಿವ್ಸ್ ರೈಸ್ ಟು ಎ ಫೋರ್ಸ್ ಆನ್ ಮೂವಿಂಗ್ ಚಾರ್ಜ್. ಇದನ್ನು ನಾವು ದ್ವಿತೀಯ PUC ಅಭ್ಯಾಸ ಮಾಡ್ತೀವಿ. ಚಲಿಸ್ತಾ ಇರುವಂತಹ ಒಂದು ಚಾರ್ಜ್ ಕಾಂತತೆಯನ್ನ ಉತ್ಪತ್ತಿ ಮಾಡುತ್ತೆ. ಆ ಕಾಂತ ಕ್ಷೇತ್ರದಿಂದಾಗಿ ಚಲಿಸುವ ಚಾರ್ಜಿನ ಮೇಲೆ ನಮಗೆ ಬಲ ಏರ್ಪಡುತ್ತೆ. ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆರ್ ಇನ್ಸಪರೇಬಲ್.
ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅವುಗಳನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಎ ಲಾಂಗ್ ರೇಂಜ್ ಫೋರ್ಸ್. ಇದರ ವ್ಯಾಪ್ತಿಯು ಕೂಡ ತುಂಬ ದೂರ ಅನಂತ ತನಕ ಇರುತ್ತೆ. ಇಟ್ ಈಸ್ ಎನಾರ್ಮಸ್ಲಿ ಸ್ಟ್ರಾಂಗ್ ಕಂಪೇರ್ ಟು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸಿಗೆ ಹೋಲಿಕೆ ಮಾಡಿದಾಗ ಇದರ ಸಾಮರ್ಥ್ಯ, ಇದರ ಶಕ್ತಿ ತುಂಬ ಜಾಸ್ತಿ, ಸುಮಾರು 10⁻34 ಪಟ್ಟಷ್ಟು ಶಕ್ತಿಶಾಲಿ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ಗಿಂತ. ಇಟ್ ಗವರ್ನ್ಸ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಆ್ಯಂಡ್ ಮಾಲಿಕ್ಯೂಲ್ಸ್, ದ ಡೈನಾಮಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಮೆಕ್ಯಾನಿಕಲ್, ಥರ್ಮಲ್ ಆ್ಯಂಡ್ ಅದರ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್. Then let's see the properties of strong nuclear force. ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಎಲ್ಲಿರುತ್ತೆ? ಇದು ಆಟಮಿನ ಒಳಗಿರುವಂತಹ ನ್ಯೂಕ್ಲಿಯಸ್ ಒಳಗಿರುತ್ತೆ. ಇವಾಗ ಆಟಮೇ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು, ಅದರೊಳಗಿರುವಂಥ ನ್ಯೂಕ್ಲಿಯಸ್ ಇನ್ನೂ ಸೂಕ್ಷ್ಮ, ಸುಮಾರು 10⁻−15 ಮೀಟರ್ ಅಷ್ಟು ವ್ಯಾಸವನ್ನು ಹೊಂದಿರುತ್ತೆ. ಅಷ್ಟು ಸಣ್ಣ ನ್ಯೂಕ್ಲಿಯಸ್ ಒಳಗೆ ಕಾಣುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ನಡುವೆ ಇರುವಂತಹ ಈ ಬಲವನ್ನು ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬ್ರಹ್ಮಾಂಡದಲ್ಲಿರುವಂಥ ಅತ್ಯಂತ ಶಕ್ತಿಶಾಲಿಯಾದಂತಹ ಬಲ. ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ and it is about 100 times electromagnetic force in nature. ಗುರುತ್ವ ಬಲಕ್ಕಿಂತ ಸುಮಾರು 100 ಪಟ್ಟು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಲಕ್ಕಿಂತ ಸುಮಾರು 100 ಪಟ್ಟು ಶಕ್ತಿಶಾಲಿ, ಗುರುತ್ವ ಬಲಕ್ಕಿಂತ ಸುಮಾರು 10⁻36 ಪಟ್ಟು ಜಾಸ್ತಿ ಶಕ್ತಿಯನ್ನು ಹೊಂದಿರುತ್ತೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇದರ ಚಾರ್ಜ್ ಇಂಡಿಪೆಂಡೆಂಟ್, ಆವೇಶಗಳ ಮೇಲೆ ಇದು ಏನು ಪ್ರಭಾವ ಬೀಳೋದಿಲ್ಲ. ಅಂದರೆ ಪ್ರೋಟಾನ್ ಧನ ಆವೇಶವನ್ನು ಹೊಂದಿರುವಂತಹ ಪ್ರೋಟಾನ್ಗಳ ನಡುವೆ ಏನು ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೋ ಅಷ್ಟೇ ಫೋರ್ಸ್ ಪ್ರೋಟಾನ್ ನ್ಯೂಟ್ರಾನ್ ಅಥವಾ ನ್ಯೂಟ್ರಾನ್ಗಳ ಮೇಲೂ ಕೂಡ ಇರುತ್ತೆ. ಅಂದರೆ ಆವೇಶಕ್ಕೂ ಈ ಫೋರ್ಸಿಗೂ ಯಾವುದೇ ಸಂಬಂಧ ಇಲ್ಲ. ಇಟ್ ಈಸ್ ಎ ಚಾರ್ಜ್ ಇಂಡಿಪೆಂಡೆಂಟ್. ಇಟ್ ಈಸ್ ಎ ಶಾರ್ಟ್ ರೇಂಜ್ ಫೋರ್ಸ್. ಇದರ ವ್ಯಾಪ್ತಿ ತುಂಬಾ ಸಣ್ಣದು. ಎಷ್ಟು ವ್ಯಾಪ್ತಿ? ನಾನು ಹೇಳಿದೆ, ನ್ಯೂಕ್ಲಿಯಸ್ನ ಒಳಗೆ ಮಾತ್ರ ಇರುತ್ತೆ. ಅಂದರೆ 10⁻−15 ಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ. This force is not experienced by electron. ನ್ಯೂಕ್ಲಿಯಸ್ ಇರುವ ಒಂದು ಆಟಮ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಅಲ್ಲಿ ಆಗುವಂತಹ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಿನ ಪ್ರಭಾವ ನ್ಯೂಕ್ಲಿಯಸ್ನ ಹೊರಗಿರುವಂತಹ ಎಲೆಕ್ಟ್ರಾನಿನ ಮೇಲೆ ಬೀಳೋದಿಲ್ಲ. ಅಷ್ಟು ಇದರ ವ್ಯಾಪ್ತಿ ಕಡಿಮೆ ಇರುತ್ತೆ. Weak nuclear force. The weak nuclear force appears only in certain nuclear processes such as beta decay. ಸೆಕೆಂಡ್ ಇಯರ್ ಅಲ್ಲಿ ಓದ್ತೀರಾ, ಬೀಟಾ ಡಿಕೆ ಆದಾಗ ಈ ಒಂದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನು ನಾವು ಕಾಣ್ತೀವಿ. ಈ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ಗಿಂತ ಸ್ಟ್ರಾಂಗ್ ಇರುತ್ತೆ, ಬಟ್ ಇಟ್ ಈಸ್ ವೀಕರ್ ದ್ಯಾನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ಗಿಂತ ಶಕ್ತಿಶಾಲಿ, ಆದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಮತ್ತೆ ವಿದ್ಯುತ್ ಕಾಂತೀಯ ಫೋರ್ಸ್ಗಿಂತ ಕಡಿಮೆ ಬಲವನ್ನು ಹೊಂದಿರುತ್ತೆ. ಇದರ ವ್ಯಾಪ್ತಿ ಇನ್ನೂ ಕಡಿಮೆ, ನ್ಯೂಕ್ಲಿಯರ್ ಫೋರ್ಸ್ಗಿಂತ ಕಡಿಮೆ ಇದರ ವ್ಯಾಪ್ತಿ. ಇಟ್ ಈಸ್ ಹ್ಯಾವಿಂಗ್ ಎ ವೆರಿ ಸ್ಮಾಲ್ ರೇಂಜ್ ಆಫ್ 10⁻−16 ಮೀಟರ್. ಕೇವಲ ಅಕ್ಕಪಕ್ಕದಲ್ಲಿರುವಂಥ ನ್ಯೂಟ್ರಾನ್ಗಳ ನಡುವೆ ಈ ಬಲವನ್ನು ನಾವು ಕಾಣೋದ್ರಿಂದ ಇದರ ವ್ಯಾಪ್ತಿ ತುಂಬಾ ಕಡಿಮೆ. ಇಟ್ಸ್ ಆರ್ಡರ್ ಆಫ್ 10⁻−16 ಮೀಟರ್. ನಾವು ಇವು ಎಲ್ಲ 4 ಫಂಡಮೆಂಟಲ್ ಫೋರ್ಸಸ್ಗಳನ್ನು ಸ್ವಲ್ಪ ಕಂಪ್ಯಾರಿಸನ್ ಮಾಡೋಣ, ಹೋಲಿಕೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ 1ರಷ್ಟು ಬಲವನ್ನು ಹೊಂದಿದ್ರೆ, 2 ಕಾಯಗಳ ನಡುವೆ ಇರುವಂತಹ ನ್ಯೂಕ್ಲಿಯರ್ ಫೋರ್ಸ್ 1 ಆ 2 ಕಾಯಗಳ ನಡುವೆ ಇರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ 100ನೇ 1 ಭಾಗ ಆಗಿರುತ್ತೆ. 10⁻−1 ಟೈಮ್ಸ್ 100ನೇ 1 ಭಾಗ ಆಗುತ್ತೆ. ಅದೇ ವೀಕ್ ನ್ಯೂಕ್ಲಿಯರ್ ಫೋರ್ಸ್ 10⁻−13ರಷ್ಟಿರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ 10⁻−39ರಷ್ಟಿರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಇದರ ವ್ಯಾಪ್ತಿ ಇನ್ಫೈನೈಟ್. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ವೆರಿ ಶಾರ್ಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅದು ಇನ್ಫೈನೈಟ್, ಅನಂತವಾಗಿರುತ್ತೆ.
ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇದರ ವ್ಯಾಪ್ತಿನೂ ಕೂಡ ತುಂಬಾ ಸಣ್ಣದು. ಇಟ್ ಇಸ್ ಆಲ್ಸೋ ಎ ಶಾರ್ಟ್ ರೇಂಜ್. Gravitational force affects all the objects in the universe. Weak nuclear force, especially in some phenomena, particularly in case of electron and neutrinos, electromagnetic waves, charged particles. Strong nuclear force, nucleons and heavy elementary particles such as protons and neutrons. ಕೆಲವು ಬಲಗಳ ಏಕೀಕರಣವನ್ನು ನಾವು ಭೌತಶಾಸ್ತ್ರದಲ್ಲಿ ಕಾಣ್ತೀವಿ. ಅವು ಕೆಲವು ಏಕೀಕರಣಗಳನ್ನು ಇಲ್ಲಿ ನಾವು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇ ಏಕೀಕರಣವನ್ನು ನಾವು ಮಾಡಿದಂಥ ವ್ಯಕ್ತಿ ಸರ್ ಐಸಾಕ್ ನ್ಯೂಟನ್. He tried to unify celestial and terrestrial mechanics. ಖಗೋಳ ಕಾಯಗಳ ಚಲನಶಾಸ್ತ್ರ ಹಾಗೂ ಭೂಮಿಯ ಮೇಲೆ ನಾವು ಕಾಣುವಂಥ ಚಲನಶಾಸ್ತ್ರ ಒಂದೇ ಅನ್ನೋದನ್ನು ತೋರಿಸ್ಕೊಟ್ರು. ನ್ಯೂಟನ್ ಅವರ ಪ್ರಕಾರ ಚಲನೆಯ ನಿಯಮಗಳು ಹಾಗೂ ಗುರುತ್ವ ನಿಯಮಗಳು ಏನಿದಾವೋ ಇವು ಭೂಮಿಯ ಮೇಲಿರುವಂತಹ ಕಾಯಗಳ ಮೇಲೆ ಹಾಗೂ ಖಗೋಳ ಕಾಯಗಳ ಮೇಲೆ ಒಂದೇ ಎರಡರ ಮೇಲೂ ಕೂಡ ಇದರ ಬಳಕೆಯನ್ನ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ರು. Then Hans Christian Ørsted and Michael Faraday showed that electric and magnetic phenomena are inseparable. ಎಲೆಕ್ಟ್ರಿಕ್ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ಇನ್ಸಪರೇಬಲ್. ಇವೆರಡನ್ನು ಕೂಡ ಏಕೀಕರಣ ಮಾಡಿ ದೇ ಕಾಲ್ಡ್ ಎ ಯುನಿಫೈಡ್ ಡೊಮೈನ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. Then James Clerk Maxwell, he unified electricity, magnetism and optics. ಆಪ್ಟಿಕ್ಸ್ ಅಂದ್ರೆ ಬೆಳಕು, ವಿದ್ಯುತ್ ಶಕ್ತಿ ಹಾಗೂ ಕಾಂತಿ ಮೂರನ್ನು ಕೂಡ ಏಕೀಕರಣ ಮಾಡಿದ್ರು. Then he showed that light is an electromagnetic wave. ಬೆಳಕು ವಿದ್ಯುತ್ ಕಾಂತಿಯ ವಿಕಿರಣ ಅಂತ ತೋರಿಸ್ಕೊಟ್ಟಂತವರು ಮ್ಯಾಕ್ಸ್ವೆಲ್. Then Glashow, Abusalam and Wensberg, they have showed that weak nuclear force and electromagnetic force could be viewed as different aspect of a single electro-weak force ಎನ್ನುವಂಥ ಸಿದ್ಧಾಂತವನ್ನು ಕೊಡ್ತಾರೆ. ಇವರಿಗೆ 3 ಜನಕ್ಕೂ ನೊಬೆಲ್ ಪಾರಿತೋಷಕ ಸಿಗತ್ತೆ. ಇವರು ಕೊಟ್ಟಂತ ಈ ಎಲೆಕ್ಟ್ರೋ ವೀಕ್ ಫೋರ್ಸ್ ಅನ್ನ ಪ್ರಾಯೋಗಿಕವಾಗಿ ಕಾರ್ಲೋ ರುಬಿಯಾ ಮತ್ತೆ ಸೈಮನ್ ಮೀರ್ ಇವರು ಪ್ರಾಯೋಗಿಕವಾಗಿ ಇದನ್ನ ವೆರಿಫೈ ಮಾಡ್ತಾರೆ. ಇಟ್ ಈಸ್ ಒನ್ ಆಫ್ ದ very important experiment what they have conducted. They have experimentally verified the prediction of theory of weak forces. ವಿದ್ಯಾರ್ಥಿಗಳೇ, ನಾವು ನೇಚರಲ್ಲಿ ಒಂದಷ್ಟು ಸಂರಕ್ಷಣಾ ತತ್ವಗಳನ್ನು ಓದ್ತೀವಿ. ಕನ್ಸರ್ವೇಷನ್ ಲಾಸ್, ಸ್ಪೆಷಲಿ ಫಾರ್ ಸಮ್ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್. ದೋಸ್ ಫಿಸಿಕಲ್ ಕ್ವಾಂಟಿಟೀಸ್ ಇನ್ ನೇಚರ್ ದೇ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವ ಫಿಸಿಕಲ್ ಕ್ವಾಂಟಿಟಿಗಳು? ಕೆಲವೊಂದನ್ನು ನೀವು ಈಗಾಗಲೇ ಅಭ್ಯಾಸ ಮಾಡಿದ್ದೀರಾ. ರಾಶಿಯ ಸಂರಕ್ಷಣೆ, ಶಕ್ತಿಯ ಸಂರಕ್ಷಣೆ, ಸಂವೇಗದ ಸಂರಕ್ಷಣೆ, ಈ ರೀತಿ ಇನ್ನು ಕೆಲವು ಸಂರಕ್ಷಣಾ ತತ್ವಗಳು ಬರ್ತವೆ. ಕೆಲವುಗಳ ಪರಿಚಯವನ್ನು ಮತ್ತೆ ಮಾಡ್ಕೋಣ. ಇವುಗಳನ್ನು ಮತ್ತೆ ನಾವು ಸುದೀರ್ಘವಾಗಿ ಒಂದು ಪ್ರಥಮ PUC ಹಾಗೂ ದ್ವಿತೀಯ PUCಯಲ್ಲಿ ಅಭ್ಯಾಸ ಮಾಡ್ತೀವಿ. ಮೊದಲನೇದಾಗಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಶಕ್ತಿಯ ಸಂರಕ್ಷಣಾ ತತ್ವ. ಈ ತತ್ವ ಏನು ಹೇಳುತ್ತೆ? ಶಕ್ತಿಯನ್ನ ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ನಾಶ ಮಾಡೋಕ್ಕೂ ಆಗಲ್ಲ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್. ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರ ಆಗತ್ತೆ. ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಶಕ್ತಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಸಂರಕ್ಷಿಸಲ್ಪಡುತ್ತೆ. The total energy of a system always remains constant. ಅಂದ್ರೆ ಈ ಎನರ್ಜಿ ನಿಯಮದ ಪ್ರಕಾರ ಬ್ರಹ್ಮಾಂಡ ಹುಟ್ಟುವಾಗ ಬ್ರಹ್ಮಾಂಡದಲ್ಲಿ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಇಲ್ಲಿವರೆಗೂ ಕೂಡ ಇದೆ. ಯಾವುದೇ ರೀತಿಯ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗಿಲ್ಲ, ಯಾವುದೇ ಶಕ್ತಿ ನಾಶ ಆಗಿಲ್ಲ. ಕೇವಲ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರವಾಗಿದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಸಂವೇಗ ಸಂರಕ್ಷಣಾ ತತ್ವ, ರಾಕೆಟ್ ಉಡಾವಣೆಯಲ್ಲಿ ಬಳಸುವಂಥದ್ದು ಓದಿದ್ದೀವಿ. ಅಕಾರ್ಡಿಂಗ್ ಟು ದಿಸ್, ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್, ಐಸೋಲೇಟೆಡ್ ಮೀನ್ಸ್ ಯಾವುದೇ ಬಾಹ್ಯ ಬಲಗಳ ಪ್ರಯೋಗ ಆಗದೇ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಟೋಟಲ್ ಲೀನಿಯರ್ ಮೊಮೆಂಟಮ್
ಬಿಫೋರ್ ಕೊಲೈಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್. ಎರಡು ವಸ್ತುಗಳ ಘರ್ಷಣೆ ಆಗೋಕ್ಕಿಂತ ಮುಂಚೆ ಎಷ್ಟು ಸಂವೇಗ ಇತ್ತು, ಒಟ್ಟು ಸಂವೇಗ ಅಷ್ಟೇ ಸಂವೇಗ ಘರ್ಷಣೆಯ ನಂತರನೂ ಕೂಡ ಇರುತ್ತೆ. ಒಂದು ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಟೋಟಲ್ ಲೀನಿಯರ್ ಮೊಮೆಂಟಮ್ ಯಾವಾಗಲೂ ಸ್ಥಿರವಾಗಿರುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಒಂದು ವಸ್ತುವಿನ ಚಲನೆಯಿಂದಾಗಿ ಲೀನಿಯರ್ ಮೊಮೆಂಟಮ್ ಉಂಟಾಗುತ್ತೆ. ಎಂ ಇಂಟು ವಿ, ರಾಶಿ ಇಂಟು ವೇಗ ಅಂತ ಓದಿದ್ವಿ. ಅದೇ ರೀತಿ ಒಂದು ವಸ್ತು ಭ್ರಮಣೆಯಲ್ಲಿದ್ದರೆ ಅದರಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಅನ್ನ ಕಾಣ್ತೀವಿ. ಇದನ್ನು ನಾವು ಪ್ರಥಮ PUC ಓದ್ತೀವಿ. ದಿಸ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಆಲ್ಸೋ ಕನ್ಸರ್ವ್ಡ್. When no external torque acts on the system, the total angular momentum always remains constant. Law of conservation of charge. ಆವೇಶಗಳನ್ನು ಕಾಣುವಂಥದ್ದು ಎಲೆಕ್ಟ್ರಾನಿನ ಮೇಲೆ ಇರುವಂತಹ ಋಣಾವೇಶ, ಪ್ರೋಟಾನ್ ಮೇಲಿರುವ ಧನಾವೇಶ, ಪಾಸಿಟಿವ್ ಚಾರ್ಜ್ ಆನ್ ಪ್ರೋಟಾನ್. ದೆನ್ ಇಫ್ ಎನ್ ಆಟಮ್ ಈಸ್ ಅಯೋನೈಸ್ಡ್, ಒಂದು ಆಟಮಿನ ಒಂದು ಎಲೆಕ್ಟ್ರಾನ್ ತೆಗೆದು ಹಾಕಿದ್ರೆ ಆ ಆಟಮ್ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅದೇ ಒಂದು ಆಟಮಿಗೆ ಒಂದು ಎಲೆಕ್ಟ್ರಾನ್ ಸೇರಿಸಿದಾಗ ಆ ಆಟಮ್ ನೆಗೆಟಿವ್ ಚಾರ್ಜ್ ಅನ್ನು ಹೊಂದುತ್ತೆ. ಈ ಚಾರ್ಜ್ಗಳು ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಕೇವಲ ಎಲೆಕ್ಟ್ರಾನ್ ಅನ್ನು ಆಚೆ ಈಚೆ ಸೇರ್ಪಡೆ ಮಾಡೋದು, ತೆಗೆಯೋದ್ರ ಮೂಲಕ ನಾವು ಚಾರ್ಜಸ್ ಅನ್ನ ಕಾಣ್ತೀವಿ. ದ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. 20ನೇ ಶತಮಾನದ ಒಂದು ಪ್ರಮುಖವಾದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ಎನರ್ಜಿ. It states that mass and energy are interconvertible. ರಾಶಿ ಮತ್ತು ಶಕ್ತಿ ಪರಸ್ಪರ ತಮ್ಮ ರೂಪವನ್ನು ಬದಲಾವಣೆ ಮಾಡ್ಕೊಳ್ತವೆ. ಮಾಸ್ ಡೆಸ್ಟ್ರಾಯ್ ಆಯ್ತಂದ್ರೆ ಅದು ಎನರ್ಜಿ ಆಗಿರುತ್ತೆ, ಎನರ್ಜಿ ರೂಪಾಂತರವಾದರೆ ಮಾಸ್ ಆಗಿರುತ್ತೆ. ಮಾಸ್ ಈಸ್ ಕನ್ವರ್ಟಬಲ್ ಇಂಟು ಎನರ್ಜಿ ಅಂಡ್ ಎನರ್ಜಿ ಈಸ್ ಕನ್ವರ್ಟಬಲ್ ಇಂಟು ಮಾಸ್. ಇದನ್ನ ಐನ್ಸ್ಟೈನ್ ಅವರು ಇದನ್ನ ಪ್ರತಿಪಾದಿಸ್ತಾರೆ. ಒಂದು ತುಂಬಾ ಪ್ರಮುಖವಾದ ಸಮೀಕರಣವನ್ನು ಕೊಡ್ತಾರೆ. E is equal to mc ಸ್ಕ್ವೇರ್. ಈ E is equal to mc ಸ್ಕ್ವೇರ್ ಎನರ್ಜಿ ಮತ್ತು ಮಾಸ್ನ ಸಮತೆಯನ್ನ ತೋರಿಸ್ಕೊಡ್ತಾ. ಇಲ್ಲಿ C ಅಂದ್ರೆ ಬೆಳಕಿನ ವೇಗ, C is the velocity of light, 3 × 10⁸ ಮೀಟರ್ ಪರ್ ಸೆಕೆಂಡ್, 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ನಾವೇನು ಓದಿದೀವೋ ಆ ಬೆಲೆ C ಆಗಿದೆ. ಹಾಗಿದ್ರೆ ಈ ಕನ್ಸರ್ವೇಷನ್ ಲಾಸಿನ ಉಪಯೋಗ ಏನು, ಇದರ ಬಳಕೆ ಏನಾಗಿದೆ? ವಿದ್ಯಾರ್ಥಿಗಳೇ, ಇದರ ಬಳಕೆಯಿಂದಾಗಿ ಯೂಸಿಂಗ್ ದ ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ ಅಂಡ್ ಮೊಮೆಂಟಮ್ ಆಫ್ ಬೀಟಾ ಡಿಕೆ ಆದಾಗ ವೋಲ್ಫ್ಗ್ಯಾಂಗ್ ಪೌಲಿ ಹ್ಯಾಸ್ ಕರೆಕ್ಟ್ಲಿ ಪ್ರಿಡಿಕ್ಟೆಡ್, ಪೌಲಿ ಅವರು ಪ್ರಿಡಿಕ್ಟ್ ಮಾಡ್ತಾರೆ ಇನ್ 1931 ದ ಎಕ್ಸಿಸ್ಟೆನ್ಸ್ ಆಫ್ ಎ ನ್ಯೂ ಪಾರ್ಟಿಕಲ್ ಕಾಲ್ಡ್ ನ್ಯೂಟ್ರಿನೋ. ನಂತರ ಇದನ್ನ ಅನ್ವೇಷಣೆ ಮಾಡಲಾಗುತ್ತೆ. ನ್ಯೂಟ್ರಿನೋವನ್ನ ಇದೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ತಾರೆ. ಎಮಿಟೆಡ್ ಇನ್ ಬೀಟಾ ಡಿಕೆ ಅಲಾಂಗ್ ವಿತ್ ದ ಎಲೆಕ್ಟ್ರಾನ್ಸ್ ಜೊತೆಗೆ ನ್ಯೂಟ್ರಿನೋ ಮತ್ತು ಆಂಟಿ ನ್ಯೂಟ್ರಿನೋಗಳು ಹೊರಗೆ ಬರ್ತವೆ. ಬೀಟಾ ಪಾಸಿಟಿವ್ ಡಿಕೆ ಮತ್ತು ಬೀಟಾ ನೆಗೆಟಿವ್ ಡಿಕೆಯಲ್ಲಿ ಇವುಗಳ ಅಧ್ಯಯನ ನಾವು ಸೆಕೆಂಡ್ PUC ಯಲ್ಲಿ ಅಭ್ಯಾಸ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಭೌತಶಾಸ್ತ್ರದ ಮೊದಲನೆಯ ಪ್ರಾರಂಭಿಕ ಪಾಠ ಇಂಟ್ರೊಡಕ್ಟರಿ ಚಾಪ್ಟರ್ ಇನ್ ಫಿಸಿಕ್ಸ್, ದಿ ಫಿಸಿಕಲ್ ವರ್ಲ್ಡ್ ಅನ್ನ ಅಭ್ಯಾಸ ಮಾಡಿದ್ದೀವಿ. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗತ್ತೆ. ಮುಂದಿನ ಅವಧಿಯಲ್ಲಿ ಹೊಸ ಪಾಠದೊಂದಿಗೆ ಅಭ್ಯಾಸ ಮಾಡೋಣ. ನಮಸ್ಕಾರ.